ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅವರೆಲ್ಲರಿಗೂ ಸರಿಯಾದ ಮಾರ್ಗದರ್ಶನ ನೀಡಲಾಗಿದೆ. ಅಲ್ಲದೆ ತಮ್ಮ ಶಕ್ತಿ ಮೀರಿ ಕಳ್ಳರನ್ನು ಹಿಡಿಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಮಂತ್ರಿಗಳೇ, ಹಾಗಾದರೆ ಇಂತಹ ರಾಜ್ಯದಲ್ಲಿ ನಮ್ಮೂರಕ್ಕಾಗಿ ಯಾರು ಕಳ್ಳರನ್ನು ಹೊರಗೆಳೆದುಕೊಳ್ಳುತ್ತಾರೋ ಅವರಿಗೆ ವಿಶೇಷವಾದ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಮ್ಮ ಆದೇಶವನ್ನು ರಾಜನಿಂದ What?
ಶ್ವಾಸ ಕೊಟ್ಟರೆ ಶ್ವಾಸವೇ ನಿಂತು ಬಿಡುವುದು. ಏನು ಜೀವ ಭಾರವಾಗಿ ಬಿಟ್ಟಿದೆ ಅಂತ ಮುಟ್ಟಿದ್ದೇನೆ. ಇಂದಿಗೂ ಕೆಳಕು ರಸಿಕನಾಗಿ ರಾಮಕೃಷ್ಣನು ಉಂಡುತ ತೇಗಿ ಎದ್ದನು. ಮುಖವ ತೊಳೆಯೇ ನೀರ ತಂಬಿಗೆ ಹಿತ್ತಲಿಗೆ ತಾ ತಂದನು. ಕೈಯ ತೊಳೆಯೇ ಬಾಯ ತುಂಬ ನೀರು ಸುರಿದುಕೊಂಡನು. ಬಾಯ ಮುಕ್ಕುಳಿಸಿ ದೂರ ಉಗುಳೆ ಪೊದೆಗಳಲುಗಿದ ಕಂಡನು. ಪೊದೆಯೊಳಡಗಿಹ ಕಳ್ಳರೆಲ್ಲರೂ ಹೆದರಿ ಕಂಗಾಲಾದರು. ಸದ್ದು ಮಾಡದೆ ಅಮರಿ ಕುಳಿತು ಕಳ್ಳತನಕ್ಕೆ ಕಾದರು. ಸುಳಿವಾರಿತ ರಾಮಕೃಷ್ಣನು ಒಡನೆ ಸತಿಯನು ಕರೆದನು. ಕಳ್ಳರಾಲಿಸಲೆಂದು ಪತ್ನಿಗೆ ಹೀಗೆ ಒದರಿ ಬಿಟ್ಟನು. ಇವಾಗೇನು ಮತ್ತೆ ಹೊಟ್ಟೆ ತುಂಬಿದಾಗ ಕೆಟ್ಟದಾಗಲು
ಹೀಗೆ ಮಾಡೋಣ ಕಣೆ. ಹೇಗೆ ಹೇಗೆ? ಆ ಪೆಟ್ಟಿಗೆಯನ್ನು ಶ್ರಮಪಟ್ಟು ನನ್ನ ತಲೆಗೆ ಹೊರಿಸಿಬಿಡು. ನಾನವನ್ನು ಈ ನೀರವಾವಿಗೆ ಹಾಕಿ ಬಿಡುವೆ. ಬಾ, ಬೇಗ ಬಾ. ನಿಮ್ಮ ಜನ್ಮೆಗೆ ಮೆಚ್ಚಲೇಬೇಕು. ಹೊಟ್ಟೆ ತುಂಬಿರುವಂತೆ ನಿಮ್ಮ ತಲೆಯೂ ತುಂಬಿಬಿಟ್ಟಿದೆ. ನಡಿ ಒಳಗೆ. ಅರಿತುಕೊಂಡಿಹ ಕಳ್ಳರೆಲ್ಲರೂ ಆಲಿಸಿದರಿ ಮಾತನು. ತನ್ನ ಪತ್ನಿಗೆ ವಿಕಟ ಕವಿ ಸೂಚಿಸಿದ ಈ ಯೋಚನೆಯನು. ರೊಟ್ಟಿ ಜಾರಿ ತುಪ್ಪ ಸೇರುವಂತೆ ಆದುದು ನೆನೆದರು. ಸುಲಭವಾಗಿ ರತ್ನಾಭರಣ ದಕ್ಕಿ ಬಿಡುವುದ ಅರಿತರು. ಹುಸ್ಸಪ್ಪ, ಎಷ್ಟು ಭಾರವಿತ್ತು ಮಾರೈತಿ. ಕುತ್ತಿಗೆ ನಡುಗಿ, ಬೆನ್ನು ಬಾಗಿ, ಸೊಂಟ ಸೋಪಾನವಾಗಿ ಬಿಟ್ಟಿತು. ಆಗಲಿ ಅಪಾಯ ದೂರವಾಯಿತಲ್ಲ. ಇನ್ನು ಕಳ್ಳರವಕ್ಕೆ ಚಿಂತೆ ಇಲ್ಲ. ಬಿಡಿ ಭಯ ಪ್ರಿಯತಮೆ. ಪ್ರಿಯತಮೇ ಕರುಣೆಯ ತೋರೆಯ, ಕರುಣೆಯ ತೋರೆಯ, ಸನಿಹಕ್ಕೆ ಬಾರೆಯ, ತೀರಿಸಿ ಬಯಕೆಯ, ಜೀವವ ಉಳಿಸೆಯ ಪ್ರಿಯತಮೇ. ಓ ಪ್ರಿಯತಮೇ. ಲೇ ಪ್ರಿಯತಮೆ, ಹಾಗಂತ ಈ ಗುಟ್ಟನ್ನು ಯಾರಲ್ಲಿಯೋ ರಟ್ಟು ಮಾಡಿಬಿಡಬೇಡ ಜೋಕೆ. ನನ್ನ ಮಾತು ಹೆದೆಯದು ತಿಳಿಯುವವನು. ಎಷ್ಟಾದರೂ ನಾನು ಈ ಜಾನಪದಿಯ ಅದ್ದಾಗಿ ಅಲ್ಲವೇ? ಅಲ್ಲದೆ ಮತ್ತೆ ಹೆಂಗಸರಿಗೆ ಯಾವುದೇ ಗುಟ್ಟನ್ನು ಅನ್ಯರಲ್ಲಿ ಹಂಚಿಕೊಳ್ಳದಿದ್ದರೆ ನೆಮ್ಮದಿ ಇರುವುದಿಲ್ಲವೆಂಬುದು ಲೋಕರೂಢಿ. ಆದರೂ ನಿನ್ನನ್ನು ನಂಬಿಬಿಟ್ಟಿದ್ದೇನೆ. ನೀನು ಖಂಡಿತ ರಟ್ಟು ಮಾಡಲಾರೆ. ರಟ್ಟಾದರೆ ನಮಗೆ ಗೊತ್ತು. ಬೇಗನೆ ಹೋಗಿ ಊಟ ಮಾಡಿಬಿಡು. ನಡುಮನೆಯಲ್ಲಿ ನಾನು ಹಾಯಾಗಿ ಬಿದ್ದುಕೊಳ್ಳುತ್ತೇನೆ. ನಡಿ ಒಳಗೆ. ಸತಿಯು ಊಟವ ಮಾಡುತ್ತೆತ್ತರು. ರಾಮಕೃಷ್ಣನು ಹೊರಟನು. ಕಳ್ಳರರಿಯದಂತೆ ಸಾಗುತ್ತ ಹಿತ್ತಲ ಬಳಿ ನಡೆದನು. ಕಪ್ಪು ಕತ್ತಲೆ ಸುತ್ತ ಪಸರಿಸೆ ಗೋಡೆ ಏರಿಯೇ ಕುಳಿತನು. ಅಡಗಿಕೊಂಡಿಹ ಕಳ್ಳರೆಲ್ಲರ ಚಲನವಲನಕ್ಕೆ ಕಾದರು. ಅವಿತು ಕುಳಿತಿಹ ಚೋರ ತಂಡಕ್ಕೆ ಸಮಯ ಕಳೆದುದೇ ತಿಳಿಯದು. ರಾಯಣ್ಣನ ಜಾಣತನವದು ಅವರ ಮೆದುಳಿಗೆ ಅರಿಯದು. ಮಧ್ಯರಾತ್ರಿಯ ತನಕ ಕಾದರು, ಶಬ್ದವೆಲ್ಲ ಅಡಗಿತು. ನಂಬಿ ಬಿಟ್ಟರು ಸತಿಪತಿಯರಿಗೆ ನಿದ್ದೆ ಮಂಪರು ಹತ್ತಿತು. ಒಡನೆ ಹೊರಟರು ಬಾವಿಯಡಗೆ ಸಂತಸದಿ ಮುನ್ನಡೆಯುತ್ತಾ. ಇಳಿದು ತೆಗೆಯುವ ಪೆಟ್ಟಿಗೆಯನು ಎಂದು ಹರುಷವ ತಾಳುತ್ತಾ ಬಾವಿ ಕಟ್ಟೆಗೆ ಬಂದು ನಿಂತರು ಸುತ್ತಮುತ್ತಲ ನೋಡುತ್ತಾ. ಪೆಟ್ಟಿಗೆಯನ್ನು ಇಳಿದು ತೆಗೆಯುವ ಸಾಹಸಕ್ಕೆ ಮುಂದಾಗುತ್ತಾ. ಅಪ್ಪ, ನನಗೆ ಸದ್ದು ಕೇಳಿಸುತ್ತಾ ಇದೆ. ಜಾಡನಿ ಕೇಳಿದ್ದಾನೆ. ಹೌದೌದು, ನಿದ್ದೆ ಜೋರಾಗಿ ಬಿಟ್ಟಿದೆ. ಇನ್ನು ಗಾಬರಿಲ್ಲ. ಬೇಗ ನೀನು ಪೆಟ್ಟಿಗೆಯನ್ನು ಎತ್ತೋಣ. ಇದು ಬಹಳ ಆಳವಾಗಿದೆ. ನೀರು ತಗ್ಗಿದೆ. ಇಷ್ಟು ನೀರಲ್ಲಿ ಇಳಿದು ತೆಗೆಯಿಲ್ಲಪ್ಪ. ಹಾಗಾದ್ರೆ ಏನು ಮಾಡೋಣ? ಒಟ್ಟಾರೆ ಬದಿಗೆ ಆಯ್ತಲ್ಲ. ನೀರು ಬಗ್ಗಿಸುವಂತೆ ನಮಗಿರಲಾರಿಕೆ. ತಪ್ಪು ಇಲ್ಲಿದೆ. ನೀರು ಬಗೆದು ಹಾಕಿ ಬಿಡೋಣ. ಇದಕ್ಕೆ ಎಲ್ಲರೂ ಒಮ್ಮೆ ಮುಗಿಬೀಳಬೇಕಂತಿಲ್ಲ. ಸರತಿಯಲ್ಲಿ ಮುಗಿಯೋಣ. ಆಗ ಉಳಿದವರಿಗೆ ವಿಶ್ರಾಂತಿ ಸಿಗುತ್ತದೆ. ವಿಶ್ರಾಂತಿಗೆ ಇಬ್ಬರು ಬಗೆಯುತ್ತಿರೆ ಉಳಿದವರು ಸುತ್ತಲೂ ಕಣ್ಣಾಡಿಸುತ್ತಿರಬೇಕು. ಅವರಿಗೆ ಕೊನೆಗೆ ಹಾಕುತ್ತೇವೆ. ನೀವೆಲ್ಲ ತಗೊಳ್ಳಿರಿ. ಆಯ್ತಾಯ್ತು, ಶುರು ಮಾಡಿ. ಪೆಟ್ಟಿಗೆ ತುಂಬ ಆಭರಣಗಳು ಇರಬಹುದಲ್ಲವೇ?
ಅವರು ಇಲ್ಲಿಗೆ ಬರಲಿ. ಅಪ್ಪ, ಸಾಕಾಗಿದೆ. ಎಷ್ಟು ನೀರು. ಬಾವಿ ತುಂಬಾ ಆಳವಾಗಿದೆ. ಮುಗಿದಷ್ಟು ನೀರು ಇಳಿಯುತ್ತಿಲ್ಲ. ಚಿಂತೆ ಬೇಡ, ನಾವಿಷ್ಟು ಮಂದಿ ಇದ್ದೇವಲ್ಲ. ಬೆಳಗಿನ ತನಕ ಒಮ್ಮೆಗೆ ಬಿಡೋಣ. ಕಷ್ಟ ಬಾರದೆಷ್ಟ ಸಿಗುತ್ತದೆ. ಮರಳಿ ಸರತೆಯು ಬರಲು ಇಬ್ಬರು ನೀರು ಮೊಗೆಯುತ್ತ ಹಾಕಲು, ಹಿತ್ತಲಿಗೆ ಹರಿದಿದ್ದ ನೀರದು ಬಾಳೆ ಬುಡಕೆ ಸಾಗಲು. ನೀರು ಹರಿಯುತ್ತ ಹಿತ್ತಲಿನ ಆ ಗಿಡಗಳೆಲ್ಲವ ತಣಿಸಲು, ಮುಂದೆ ಎರಡೇ ಗಳಿಗೆ ಉಳಿಯಿತು ಮತ್ತೆ ಮುಂಜಾವಾಗಲು. ಮೊಗೆದ ನೀರು ಹಿತ್ತಲಿಗೆ ತುಂಬಿ ಬಿತ್ತಿದೆ. ಆದರೆ ಬಾವಿ ಅರ್ಧ ಭಾಗದಷ್ಟು ನೀರು ಇನ್ನು ಬರಿದಾಗಲಿಲ್ಲ. ಅದೋ ಕೋಳಿ ಕೂಗುವುದು ಕೇಳಿಸುತ್ತದೆ. ಇನ್ನು ಬೆಳಗಾಗಲು ಹೆಚ್ಚು ಸಮಯವಿಲ್ಲ. ನೀರು ಮುಗಿದು ಸಾಕಾಯ್ತಾಯಿತು. ಈಗ ಜಾಸ್ತಿ ನೀರು ಮುಗಿಯಬೇಕು. ಈಗ ನೀರು ಕುಳಿತು ಬಿಟ್ಟರೆ ಹೇಗೆ? ಬನ್ನಿ ಬನ್ನಿ, ನೀರು ಬಗೆದು ಮೆಟ್ಟಿಗೆ ಎತ್ತಿ ಬಿಡೋಣ. ಇನ್ನು ಮೊಗೆಯುವುದು ಬೇಡ. ಮೊಗೆದ ನೀರು ತೋಟವಿಡೀ ತುಂಬಿ ಬಿಟ್ಟಿದೆ. ನಿಮಗೆ ತುಂಬಾ ಆಯಾಸವಾಗಿದೆ. ಇನ್ನು ಹೋಗಿಬಿಡಿ. ಬರುವ ವಾರ ಬಂದು ಮೊಗೆದು ಬಿಡಿ. ಓಡಿಬಿಡಿ, ತಪ್ಪಿಸಿಕೊಳ್ಳಿ, ಮುಂದೆ ಬರಲಿದೆ. ಮಂತ್ರಿಗಳೇ, ಸಭಾಸದರೇ, ನಮ್ಮ ನಾಡಿನಲ್ಲಿ ಕಳ್ಳಕಾಕರು ಬಂದಿರುವ ವಿಷಯವನ್ನು ತಿಳಿಸಿರುವಿರಿ. ಅವರನ್ನು ಹಿಡಿಯಲು ಡಂಗೂರ ಸಾರಿ ರಾಜ್ಯದ ಪ್ರಜೆಗಳಿಗೆ ವಿಷಯ ತಿಳಿಸಿರುವಿರೇನು? ಹೌದು ಮಹಾಪ್ರಭು. ಈಗಲೇ ರಾಜ್ಯದಲ್ಲಿ ಡಂಗೂರ ಸಾರಿಸಿ ಪ್ರಜೆಗಳಿಗೆ ಈ ವಿಷಯ ತಿಳಿಸಲಾಗಿದೆ. ಅಲ್ಲದೆ ಆಯಾ ಗಣ್ಯ ಸ್ಥಳಗಳಲ್ಲಿ ಮುಖ್ಯಜನರನ್ನು ನಿಲ್ಲಿಸಲಾಗಿದೆ. ಹೇ ಮಂತ್ರಿಗಳೇ, ಹೀಗೆ ಪ್ರಯತ್ನವನ್ನು ಮುಂದುವರಿಸಿ ಆದಷ್ಟು ಬೇಗ ಕಳ್ಳರು ಯಾರೆಂದು ತಿಳಿದು ಅವರನ್ನು ಬಂಧಿಸಿದರೆ ತನ್ನಿ. ನಮ್ಮ ಆದೇಶದಂತೆ ರಾಜಭಟರು ಹಳ್ಳಿಗಳಲ್ಲಿ ಬೀಡು ಬಿಟ್ಟು ರಾತ್ರಿ ಹೊತ್ತು ಕಾವಲು ಕಾಯುತ್ತಿದ್ದಾರೆ ಮಹಾಪ್ರಭು. ಮಂತ್ರಿಗಳೇ, ನಮ್ಮ ರಾಮಕೃಷ್ಣರು ಇನ್ನೂ ಬಂದಿಲ್ಲ. ಅಸೌಖ್ಯವೇ ಹೇಗೆ? ಮಹಾಪ್ರಭು ಓಡೋಡಿ ಬರುತ್ತಿದ್ದಾರೆ. ಏನೋ ಗರ್ತಿಸಿರಬೇಕು. ಮಹಾಪ್ರಭು ಕ್ಷಮಿಸಬೇಕು. ಬರಲು ಸಕಾಲ ವಿಳಂಬವಾಯಿತು. ಅಡ್ಡಿ ಇಲ್ಲ, ಸಕಾಲನೇ ಅಂದಿರಿ. ಏನದು? ಮಹಾಪ್ರಭು, ನಿನ್ನೆ ಇಡೀ ರಾತ್ರಿ ನಿದ್ದೆ ಕೆಟ್ಟು ಕಾವಲು ಕಾಯುತ್ತಿದ್ದೆ. ಬೆಳಗಿನ ಜಾವ ಎದ್ದು ಮಲಗಿದವನಿಗೆ ಎಚ್ಚರವಾದಾಗ ತಡವಾಗಿ ಹೋಯಿತು. ಅಲ್ಲದೆ ಗಡಿಬಿಡಿಯೊಂದಿಗೆ ನಿತ್ಯಾಹಿನಿ ಕಾವಲರನ್ನು ತೀರಿಸಿ ಓಡೋಡಿ ಬಂದೆ. ಎಲ್ಲಿ ಕಾವಲು? ಹೇಗೆ ಕಾವಲು? ನಿಮಗೇಕೆ ಆಗಿರಲ್ಲ? ಮಹಾಪ್ರಭು,
ಅಂಗಳದ ಗೋಡೆ ಏರಿ ಕತ್ತಲಲ್ಲಿ ಕುಳಿತು ಕಳ್ಳರ ಕಡೆಗೆ ಗಮನವಿರಿಸಿದೆ. ಆಶ್ಚರ್ಯ, ಬಹಳ ಆಶ್ಚರ್ಯ! ಮುಂದೇನಾಯಿತು? ನಾನು ಹೇಳಿದ ಮಾತನ್ನು ಕಳ್ಳರು ನಿಜವೆಂದು ನಂಬಿ ನನಗೆ ಕಣ್ಣ ಹಾಕುವುದನ್ನು ಬಿಟ್ಟು ಬಾವಿಯಡಿಗೆ ಬಂದರು. ಬಾವಿಯಲ್ಲಿ ನೀರು ತುಂಬಿರುವುದನ್ನು ಕಂಡು ಇಳಿಯಲು ಸಾಧ್ಯವಾಗದೆ ನೀರನ್ನು ಹಾಕತೊಡಗಿದರು. ಬೆಳಗಿನ ಜಾವದ ತನಕ ಮುಗಿದು ಮಳೆಯಲ್ಲಿ ಬೆಟ್ಟಾಗಿ ಒಂದೆಡೆ ಕುಳಿತು ಬಿಟ್ಟರು. ಆಗ ನಾನು ನೇಪಥ್ಯದಿಂದ ಇಂದಿಗೆ ಕೆಲಸ ನಿಲ್ಲಿಸಿಬಿಡಿ, ತೋಟಕ್ಕೆ ನೀರಾಯಿತು, ಮುಂದಿನ ವಾರ ಮುಗಿದು ಬಿಡಿ ಎಂದು ಹೇಳುತ್ತಲೇ ಕಳ್ಳರು ಪ್ರಾಣಭಯದಿಂದ ಎದ್ದು ಬಿದ್ದು ಓಡಿಯೇ ಬಿಟ್ಟರು.